ಸೊ ಇವತ್ತಿನ ವಿಡಿಯೋ ಅಲ್ಲಿ HSRP ನಂಬರ್. ಸೊ ನೀವೆಲ್ಲ ಕೇಳಿರ್ತೀರಾ, ನ್ಯೂಸ್ ಪೇಪರು ನ್ಯೂಸ್ ಅಲ್ಲಿ ತುಂಬಾ ನೋಡಿಸ್ತಿದ್ದಾರೆ HSRP ನಂಬರ್ ಅಂತ. ಸೊ ಏನಿಲ್ಲ, ಸಿಂಪಲ್ ಸ್ಟೆಪ್ಸ್ ನ ಯೂಸ್ ಮಾಡಿಕೊಂಡು ನೀವು ಕೂಡ ನಿಮ್ HSRP ನಂಬರ್ ಪ್ಲೇಟ್ ನ ಮೊಬೈಲ್ ಫೋನ್ ಇಲ್ಲ ಅಂದ್ರೆ ಸಿಸ್ಟಮ್ ಯೂಸ್ ಮಾಡಿಕೊಂಡು ಅಪ್ಲೈ ಮಾಡಬಹುದಾಗಿದೆ. ಸೊ ನಾನು ಜಾಸ್ತಿ ಲ್ಯಾಗ್ ಮಾಡಕ್ ಹೋಗಲ್ಲ. HSRP ನಂಬರ್ ಇಂದ ಏನ್ ಯೂಸ್ ಅಂತ ಹೇಳ್ಬಿಡ್ತೀನಿ ಫಸ್ಟ್. ಸೊ HSRP ನಂಬರ್ ಇಂದ HSRP ನಂಬರ್ ಪ್ಲೇಟ್ ಅಲ್ಲಿ ನಿಮ್ಮ ಆಲ್ಮೋಸ್ಟ್ ನಿಮ್ ಡೇಟಾ ಅಂದ್ರೆ ನಿಮ್ ಇಂಜಿನ್ ನಂಬರ್ ಇರ್ಬೋದು, ನಿಮ್ ವೆಹಿಕಲ್ ಇಂಜಿನ್ ನಂಬರ್, ಚಾಸಿ ನಂಬರ್, ಸೊ ನಿಮ್ ಡೇಟಾ, ನಿಮ್ ಮೊಬೈಲ್ ನಂಬರ್, ಅಡ್ರೆಸ್, ಆಲ್ಮೋಸ್ಟ್ ಎಲ್ಲ ಡೇಟಾನು ಒಂದು ಸೆಂಟ್ರಲ್ ಡೇಟಾ ಬೇಸ್ ಅಲ್ಲಿ ಸೇವ್ ಆಗಿರುತ್ತೆ. ಸೊ ಇಫ್ ಇನ್ ಕೇಸ್ ನಿಮ್ ಬೈಕ್ ವೆಹಿಕಲ್ಸ್ ಏನಾದ್ರು ಕಳ್ತನ ಆದಾಗ, ಸೊ ಅದನ್ನ ಯೂಸ್ ಮಾಡಿಕೊಂಡು ನಿಮ್ಮ ವೆಹಿಕಲ್ಸ್ ನ ಬೇಗ ಪತ್ತೆ ಹಚ್ಚಬಹುದಾಗಿದೆ. ಓಕೆನಾ? ಸೊ 2019 ಏಪ್ರಿಲ್ ಬಿಫೋರ್ ಅಂದ್ರೆ 2019 ಏಪ್ರಿಲ್ ಮುಂಚೆ ಯಾರು ವೆಹಿಕಲ್ ಬೈ ಮಾಡಿರ್ತಾರಲ್ಲ, ಸೊ ಅವರು ಆಲ್ಮೋಸ್ಟ್ ಹಾಕಿರಲ್ಲ HSRP ನಂಬರ್. ಸೊ 2019 ಆಫ್ಟರ್ 2019 ಆದ್ಮೇಲೆ ಯಾರು ವೆಹಿಕಲ್ಸ್ ತಗೊಂಡಿರ್ತಿರೋ ಅವರು HSRP ನಂಬರ್ ಪ್ಲೇಟ್ಸ್ ನ ಹಾಕೋ ಅವಶ್ಯಕತೆ ಇರೋದಿಲ್ಲ. ಸೊ ಯಾರು 2019 ಬಿಫೋರ್ ಬೈ ಮಾಡಿರ್ತಾರೋ, ಸೊ ಅವ್ರು ಮಾತ್ರ HSRP ನಂಬರ್ ಪ್ಲೇಟ್ಸ್ ನ ಹಾಕ್ಸ್ಕೋಬೇಕಾಗತ್ತೆ. ನಿಮ್ಮ ಹತ್ರ ಯಾವ್ದಾದ್ರು ಬ್ರೌಸರ್ ಇದ್ರೆ, ಫಾರ್ ಎಕ್ಸಾಂಪಲ್ ಕ್ರೋಮ್, ಮೊಜಿಲ್ಲಾ ಫೈರ್ಫಾಕ್ಸ್, ರೆಕಮೆಂಡೆಡ್ ಫೈರ್ಫಾಕ್ಸ್ ಯೂಸ್ ಮಾಡಿ. ಫೈರ್ಫಾಕ್ಸ್ ಓಪನ್ ಮಾಡಿದ ತಕ್ಷಣ ಒಂದು ವೆಬ್ಸೈಟ್ ಇದೆ, SIAM ಅಂತ ಎಂಟರ್ ಮಾಡಿದ ತಕ್ಷಣ ಫಸ್ಟ್ ವೆಬ್ಸೈಟ್ ಕ್ಲಿಕ್ ಮಾಡಿದ ತಕ್ಷಣ ಒಂದು ಪೇಜ್ ಓಪನ್ ಆಗುತ್ತೆ. ಟೆಕ್ನಿಕಲ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ, ಅಲ್ಲಿ ಆದ್ರೂ HSRP ಅಂತ ಬಂದ್ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ಬುಕ್ HSRP ಅಂತ ಇರುತ್ತೆ ಮೇಲೆ, ಅದ್ರ ಕ್ಲಿಕ್ ಮಾಡಿದ ತಕ್ಷಣ ಈ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ವೆಹಿಕಲ್ ಓನರ್ ನೇಮ್ ಹಾಕಿ, ಮತ್ತೆ ಇಮೇಲ್ ಅಡ್ರೆಸ್, ಸೊ ನಿಮ್ಮ ಹತ್ರ ಯಾವ್ದಿದೆಯೋ ಆ ಇಮೇಲ್ ಅಡ್ರೆಸ್ ನ ಹಾಕಿ. ಅದು ಓನ್ಲಿ ಫಾರ್ಮಾಲಿಟೀಸ್ ಅಷ್ಟೇನೆ. ಅದಕ್ಕೆ ನಿಮ್ದು ಅಪ್ಲೈ ಮಾಡಿದ್ದಾದ್ಮೇಲೆ ಒಂದು ಇನ್ವಾಯ್ಸ್ ಹೋಗುತ್ತೆ. ಮತ್ತೆ ವೆಹಿಕಲ್ ರಿಜಿಸ್ಟರ್ ನಂಬರ್ ಮತ್ತೆ ಮೊಬೈಲ್ ನಂಬರ್ ಎಂಟರ್ ಮಾಡಿ. ಮತ್ತೆ ಸ್ಟೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಡಿಸ್ಟಿಕ್ ಅಂದ್ರೆ ವೆಹಿಕಲ್ ಡಿಸ್ಟಿಕ್ ನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಕೊಡಿ. ಸಬ್ಮಿಟ್ ಆದ್ಮೇಲೆ ಇಲ್ಲಿ ನೀವು ನಿಮ್ಮ ವೆಹಿಕಲ್ ಅಂದ್ರೆ ನಿಮ್ ವೆಹಿಕಲ್ ಯಾವ ಕಂಪನಿಗೆ ಸಂಬಂಧ ಪಡುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ 2 ವೀಲರ್ 4 ವೀಲರ್ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಯಾವ ಕಂಪನಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಆಲ್ಮೋಸ್ಟ್ 4 ವೀಲರ್ಗೆ 590 ಇಂದ 700, ಮತ್ತೆ ಅವರೇಜ್ ಪ್ರೈಸ್ ರೇಂಜು 700 ಇಂದ 800 ಒಳಗಡೆನೆ ಇರುತ್ತೆ. ಮತ್ತೆ ಕಂಪನಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಬುಕ್ ಅಂತ ಕ್ಲಿಕ್ ಮಾಡಿ. ಸೊ ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟೇಟ್ ಎಂಟರ್ ಮಾಡ್ತೀರಾ, ಮತ್ತೆ ನಿಮ್ ವೆಹಿಕಲ್ ರಿಜಿಸ್ಟರ್ ನಂಬರ್ ನ ಎಂಟರ್ ಮಾಡ್ತೀರಾ. ಅದಾದ್ಮೇಲೆ ವೆಹಿಕಲ್ ಚಾಸಿಸ್ ನಂಬರ್, ಮತ್ತೆ ವೆಹಿಕಲ್ ಇಂಜಿನ್ ನಂಬರ್ ನ ಎಂಟರ್ ಮಾಡಿ, ಕ್ಯಾಪ್ಚನ ಎಂಟರ್ ಮಾಡಿ, ಸಬ್ಮಿಟ್ ಕೊಡಿ. ನೆಕ್ಸ್ಟ್ ಪೇಜ್ ಅಲ್ಲಿ ಓನರ್ ನೇಮ್ ಹಾಕಿ, ಮತ್ತೆ ಇಮೇಲ್ ID, ಮತ್ತೆ ಇಲ್ಲೊಂದು ಮೊಬೈಲ್ ನಂಬರ್ ಕೊಡ್ಬೇಕಾಗತ್ತೆ. ಆ ಮೊಬೈಲ್ ನಂಬರ್ ಒಂದು OTP ಹೋಗುತ್ತೆ ಆ ಮೊಬೈಲ್ ನಂಬರ್ಗೆ. ಮತ್ತೆ ನೀವು ಬುಕ್ ಮಾಡೋ HSRP ನಂಬರ್ ಪ್ಲೇಟ್ ಬುಕ್ ಮಾಡ್ತಿರಲ್ಲ, ಆ ನಂಬರ್ ಪ್ಲೇಟ್ ಯಾವ ಅಡ್ರೆಸ್ಗೆ ಹೋಗ್ಬೇಕು ಅಂತ ಇಲ್ಲಿ ಆ ಅಡ್ರೆಸ್ ಹಾಕಿ. ಅಡ್ರೆಸ್ ನ ಎಂಟರ್ ಮಾಡಿದ್ಮೇಲೆ ನೆಕ್ಸ್ಟ್ ಕೊಡಿ. ಅವ್ರಿಗೆ ಒಂದು OTP ಹೋಗುತ್ತೆ. ಅಂದ್ರೆ ನೀವು ಅಲ್ಲಿ ಹಿಂದೆ ನಂಬರ್ ಕೊಟ್ರಲ್ಲ ಆ ನಂಬರ್ಗೆ ಒಂದು OTP ಹೋಗಿರುತ್ತೆ. ಆ OTP ನ ಎಂಟರ್ ಮಾಡಿ. ಅದು OTP ಬರೋದು ಸ್ವಲ್ಪ ಟೈಮ್ ತಗೊಳುತ್ತೆ.
ಒ ಟಿ ಪಿನ ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಡೀಲರ್ ಅಪಾಯಿಂಟ್ಮೆಂಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಅದು ಸ್ವಲ್ಪ ಟೈಮ್ ತಗೊಳುತ್ತೆ, ಯಾಕಂದ್ರೆ ಆಲ್ಮೋಸ್ಟ್ ತುಂಬಾ ಜನ ಬುಕ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ಅದಾದ್ಮೇಲೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಎಲ್ಲಿ ಅಪಾಯಿಂಟ್ಮೆಂಟ್ ಅಂದ್ರೆ ನೀವು ವೆಹಿಕಲ್ನ ಎಲ್ಲಿ ಬುಕ್ ಮಾಡೋ, ವೆಹಿಕಲ್ ರಿಜಿಸ್ಟರ್ ಪ್ಲೇಟ್ಸ್ ಎಲ್ಲಿ ಬರುತ್ತೆ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅಡ್ರೆಸ್ನ. ಸೊ ನನಗೆ ನಿಯರ್ ಬೈ ಇರೋ ಅಡ್ರೆಸ್ ಹಾಕೊಂಡು, ಇಲ್ಲ ಪಿನ್ ಕೋಡ್ ಆದ್ರೂ ಯೂಸ್ ಮಾಡ್ಕೋಬಹುದು. ಇಲ್ಲ ಹಾಲ್ ಅಂತ ಕಾಣಿಸ್ತಿರೋ ಜಾಗದಲ್ಲಿ ನಿಮ್ಮ ಡಿಸ್ಟಿಕ್ ನ ತಗೊಂಡು ಮಾಡ್ಕೋಬಹುದು. ಸೊ ನಾನು ಪಿನ್ ಕೋಡ್ ಹಾಕ್ಬಿಟ್ಟು ಚೆಕ್ ಮಾಡ್ಕೋತಾ ಇದ್ದೀನಿ ನಿಯರ್ ಬೈ ಯಾವ್ದಿದೆಯೋ ಅಂತ. ಸೊ ನಂಗೆ ನಿಯರ್ ಬೈ ಇರೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಕನ್ಫರ್ಮ್ ಆರ್ಡರ್ ಕೊಡ್ತಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ನೀವು ಏನು ನಿಮ್ಮ ಅಪಾಯಿಂಟ್ಮೆಂಟ್ ಡೇಟ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ತುಂಬಾ ಡೇಟ್ ಶೋ ಆಗ್ತಿರುತ್ತೆ. ನಿಮ್ ಕನ್ವೀನಿಯಂಟ್ ಇರೋ ಡೇಟ್ ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಿರೋದು ಟೈಮಿಂಗ್ಸ್, ನಿಮ್ಗೆ ಯಾವ ಟೈಮಿಂಗ್ಸ್ ಕನ್ವೀನಿಯಂಟ್ ಆಗಿರುತ್ತೋ ಆ ಟೈಮಿಂಗ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಕನ್ಫರ್ಮ್ ಅಂಡ್ ಪ್ರೊಸೀಡ್ ಕೊಡಿ. ನನಗೆ 9ನೇ ತಾರೀಕು ಕನ್ವೀನಿಯಂಟ್ ಇತ್ತು, ಅದು ಸೆಲೆಕ್ಟ್ ಮಾಡ್ಕೊಂಡು 10 ಗಂಟೆಯಿಂದ 12 ಗಂಟೆನ ಕ್ಲಿಕ್ ಮಾಡಿ ಪ್ರೊಸೀಡ್ ಕೊಡ್ತಾ ಇದ್ದೀನಿ. ಸೊ ಅದಾದ್ಮೇಲೆ ಏನು ಅಪಾಯಿಂಟ್ಮೆಂಟ್ ಇರೋ ಜಾಗದ ಅಡ್ರೆಸ್ ಬರುತ್ತೆ, ಅಪಾಯಿಂಟ್ಮೆಂಟ್ ಡೇಟ್ ಬರುತ್ತೆ, ಯಾವ ಸ್ಲಾಟ್ ಅದು ತೋರಿಸುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಕೊಟ್ಕೊಳ್ಳಿ. ಮತ್ತೆ ಮೊಬೈಲ್ ನಂಬರ್ ಎಂಟರ್ ಮಾಡಿ, ಇಲ್ಲ ಅಂದ್ರೆ ಸೇಮ್ ಆಸ್ ಪ್ರೀವಿಯಸ್ ನಂಬರ್ ಕೊಟ್ಟು. ಯಾವುದೇ ಕಾರಣಕ್ಕೂ ಇಲ್ಲಿ ಹ್ಯಾಡ್ ಪಾರ್ ಕಾರ್ಡ್ ಫಾಸ್ಟ್ಯಾಗ್ ಕೊಡಕ್ ಹೋಗ್ಬೇಡಿ, ಅದನ್ನ ಕ್ಲಿಕ್ ಮಾಡಿ, ಯಾಕಂದ್ರೆ ಎಕ್ಸ್ಟ್ರಾ ಚಾರ್ಜಸ್ ಆ್ಯಡ್ ಆಗುತ್ತೆ. ಅದನ್ನ ಕ್ಲಿಕ್ ಮಾಡಬೇಡಿ, ಅದನ್ನ ಟಿಕ್ ತೆಗೆದು ಟರ್ಮ್ ಅಂಡ್ ಕಂಡೀಷನ್ಗೆ ರೈಟ್ ಮಾಡ್ಕೊಟ್ಟು ಪೇ ಆನ್ಲೈನ್ ಅಂದ್ರೆ ನೀವು ಅದಕ್ಕೆ ದುಡ್ಡು ಇಲ್ಲಿ ತೋರಿಸಿದೆಯಲ್ಲ 755, ಅದನ್ನ ಪೇ ಮಾಡೋದಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಗೆ ಯಾವ್ದು ಕಾರ್ಡ್ ಯು ಪಿ ಐ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಯು ಪಿ ಐ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಫೋನ್ ಪೇ ಸೆಲೆಕ್ಟ್ ಮಾಡ್ಕೊಂಡು ಪೇ ಮಾಡ್ತಾ ಇದ್ದೀನಿ. ಕ್ಯೂ ಆರ್ ಕೋಡ್ ಶೋ ಆಗುತ್ತೆ, ಬಟ್ ಈ ವಿಡಿಯೋ ಶೋ ಆಗಿಲ್ಲ. ಕ್ಯೂ ಆರ್ ಕೋಡ್ ಇಂದ ಸ್ಕ್ಯಾನ್ ಮಾಡಿ ನಾನು ಪೇ ಮಾಡಿದ್ದೀನಿ 755 rupees. ಸೊ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಸೊ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ.